ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾಗಿರೋಂಥ ಹೆರಳಿಕಾಯಿ ಜ್ಯೂಸ್ ಮಾಡೋಣ ಬನ್ನಿ. ಈ ಹೆರಳಿಕಾಯಿ ಜ್ಯೂಸು ನಿಂಬೆಹಣ್ಣು ಜ್ಯೂಸ್ಗಿನ್ನ ಒಳ್ಳೆಯದು. ಈ ಹೆರಳಿಕಾಯಿ ಪಿತ್ತ ಕಡಿಮೆ ಮಾಡುತ್ತೆ. ಇದರಿಂದ ಉಪ್ಪಿನಕಾಯಿ, ಜ್ಯೂಸು, ಚಿತ್ರಾನ್ನ, ಸಾಂಬಾರು ಕೂಡ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನೀಗ ಜ್ಯೂಸ್ ಮಾಡ್ತಾಯಿದ್ದೀನಿ. ಹೀಗೆ ಒಂದು ಹೆರಳಿಕಾಯಿ ತಗೊಂಡು ಕಟ್ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತಕ್ಕೊಬೇಕಾಗುತ್ತೆ. ಹೀಗೆ ಎರಡು ಹೋಳಲ್ಲಿ ಕಾಣಿಸ್ತಾ ಇರೋ ಬೀಜನೆಲ್ಲ ತಗೊಂಡ್ಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಇದರ ರಸನ ಹಿಂಡ್ಕೊಬೇಕಾಗುತ್ತೆ. ಮೊದಲೇ ರಸ ಹಿಂಡ್ಕೊಳೋದ್ರಿಂದ ಒಳಗೆ ಸ್ವಲ್ಪ ಇನ್ನೂ ಬೀಜ ಇದ್ದರೆ ಆ ರಸ ಹಿಂಡ್ಬೇಕಾದ್ರೆ ಬೀಜ ಬೀಳುತ್ತೆ, ಅದನ್ನು ಕೂಡ ತಕ್ಕೊಬೇಕಾಗುತ್ತೆ. ಪಾತ್ರೆಗೆ ಈ ರೀತಿ ಹೆರಳಿಕಾಯಿ ತಗೊಂಡು ರಸ ಹಿಂಡ್ಕೊಳೋದ್ರಿಂದ ಅದರ ಒಳಗಿರುವಂಥ ಬೀಜಗಳು ಸಹಿತ ಬೀಳ್ತವೆ. ಇದನ್ನು ತಕ್ಕೊಬೋದು. ಈ ರೀತಿ ಕೈಯಿಂದನೇ ಎರಡು ಹೋಳಲ್ಲಿ ರಸ ಹಿಂಡ್ಕೊಳೋದ್ರಿಂದ ಅದರಲ್ಲಿರೋ ಪಲ್ಪು ಸ್ವಲ್ಪ ರಸದಲ್ಲಿ ಬೀಳೋದ್ರಿಂದ ಚೆನ್ನಾಗಿರುತ್ತೆ. ಮೂಸಂಬಿ ಜ್ಯೂಸರ್ ಇರುತ್ತಲ್ಲ, ಅದರಲ್ಲಿ ಹಾಕಿ ಸಹಿತ ಹಿಂಡ್ಕೊಬೋದು. ಆದರೆ ಹೀಗೆ ಹಿಂಡ್ಕೊಂಡ್ರೆ ಪಲ್ಪೆಲ್ಲ ಸ್ವಲ್ಪ ಬೀಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಎರಡು ರಸ ಹಿಂಡಿದ ಮೇಲೆ ಅದರಲ್ಲಿ ಬಿದ್ದಿರೋ ಬೀಜನ ಒಂದು ಸ್ಪೂನಿಂದ ಎತ್ಕೊಬೋದು. ನೀರು ಹಾಕೋದಕ್ಕಿಂತ ಮುಂಚೆಲೇ ಎತ್ಕೊಳಕ್ಕೆ ಈಸಿಯಾಗಿರುತ್ತೆ. ನಂತರ ಇದಕ್ಕೆ ರಸ ಎಷ್ಟಿದೆ ನೋಡಿ ಅಷ್ಟರ ತಕ್ಕನಾಗಿ ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಬೇಕಾಗುತ್ತೆ. ನಾವಿಲ್ಲಿ 1 ರಿಂದ 1.5 ಲೋಟದಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ 4 ರಿಂದ 5 ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ನಿಮಗೇನಾದರೂ ಸಿಹಿ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೂ 2 ಸ್ಪೂನ್ ಸಕ್ಕರೆ ಹೆಚ್ಚಿಗೆ ಹಾಕ್ಕೊಬೇಕಾಗುತ್ತೆ. ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಸ್ಪೂನಿಂದ ನೀಟಾಗಿ ತಿರುಗಿಸಿ ಸಕ್ಕರೆನೆಲ್ಲ ಕರಗಿಸ್ಕೊಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ರುಚಿ ಇನ್ನೂ ಕೂಡ ಹೆಚ್ಚಾಗುತ್ತೆ. ಉಪ್ಪು ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ.
ಲಾಸ್ಟಲ್ಲಿ ಒಂದು ಏಲಕ್ಕಿ ಕುಟ್ಟು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಏಲಕ್ಕಿ ಪೌಡ್ರ್ ಇರೋದ್ರಿಂದ ಸಕ್ಕರೆ ಜೊತೆ ಏಲಕ್ಕಿ ಪೌಡ್ರನ್ನ ಮಾಡಿಟ್ಕೊಂಡಿದ್ದೆ, ಅದೇ ಇರೋದ್ರಿಂದ ಅದನ್ನೇ ಕೂಡ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ಗ್ಲಾಸಿಗೆ ಹಾಕಿ ಒಂದೆರಡು ಸಲ ಮಳ್ಳು ಇದ್ದರೆ ಸರಿ ಹೋಗುತ್ತೆ. ಸಕ್ಕರೆ ಏನಾರ ಇನ್ನೂ ಕರಗಿಲ್ಲ ಅಂದರೆ ಈಗ ನೀಟಾಗಿ ಕರಗುತ್ತೆ. ಜ್ಯೂಸ್ ಏನಾದರೂ ತಣ್ಣಗೆ ಬೇಕು ಅನಿಸಿದ್ರೆ ಕೋಲ್ಡ್ ವಾಟರ್ ಹಾಕಿ ಆದರೂ ಮಾಡ್ಕೊಬೋದು, ಇಲ್ಲ ಲಾಸ್ಟಲ್ಲಿ ಐಸ್ ಕ್ಯೂಬ್ ಆದರೂ ಹಾಕಿ ಸರ್ವ್ ಮಾಡ್ಬೋದು. ಮಧ್ಯಾಹ್ನದ ಟೈಮು ಜಾಸ್ತಿ ಬಿಸಿಲಿರೋ ಅಂಥ ಟೈಮಲ್ಲಿ ನಾವೇನಾದರೂ ಹೊರಗಡೆ ಹೋಗಿ ಬಂದರೆ ಜ್ಯೂಸ್ ಕುಡಿಬೇಕು ಅನಿಸಿದಾಗ ಈ ರೀತಿ ಮನೇಲೇ ಎಳ್ಳಿಕಾಯಿ, ನಿಂಬೆಹಣ್ಣು ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಆಚೆ ಸಿಗುವ ಪ್ರಿಸರ್ವೇಟಿವ್ ಜ್ಯೂಸ್ಗಿನ್ನ ಈ ಜ್ಯೂಸು ಹೆಲ್ತಿಯಾಗಿರುತ್ತೆ. ಈಗ ಜ್ಯೂಸ್ ರೆಡಿಯಾಗಿದೆ, ಇದು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾದ ಆರೋಗ್ಯಕರವಾದ ಎರಳಿಕಾಯಿ ಜ್ಯೂಸು ರೆಡಿ ಆಯಿತು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.